ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. KCET 2026 ಎರಡನೇ ರೌಂಡ್ ಸೀಟ್ ಅಲಾಟ್ಮೆಂಟ್ಗಾಗಿ ಕಾಯ್ತಿರೋ ವಿದ್ಯಾರ್ಥಿಗಳಿಗಾಗಿ ಇದೀಗ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. KEA ವತಿಯಿಂದ ಆಗಸ್ಟ್ 19ನೇ ತಾರೀಕು ಎರಡನೇ ರೌಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟವಾಗಿತ್ತು. ನೀವು ರಿಸಲ್ಟ್ ಚೆಕ್ ಮಾಡಲಿಲ್ಲ, ಚೆಕ್ ಮಾಡ್ಕೋಬೋದು. ಲಿಂಕು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ ಮಾಕ್ ಅಲಾಟ್ಮೆಂಟು. ಇಲ್ಲಾಂದರೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದು. ಇಲ್ಲಾಂದರೆ ನಮ್ಮ ಏನು ವಿಡಿಯೋ ನೋಡ್ತಿದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಚೆಕ್ ಮಾಡ್ಕೋಬೋದು, ಯಾರು ಚೆಕ್ ಮಾಡಿಲ್ಲ ಅವರು. ಮತ್ತು ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿಯಲ್ಲಿರುವ ಕಾಲೇಜು ಮತ್ತು ಕೋರ್ಸ್ ಆಯ್ಕೆಯನ್ನು ಬದಲಾಯಿಸಲು ಮತ್ತೊಂದು ಅವಕಾಶ ನೀಡಲಾಗಿದೆ. ಅಂದರೆ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡಲು ಮತ್ತು ಬೇಡದಿದ್ದ ಡಿಲೀಟ್ ಮಾಡಲು ಮತ್ತೊಂದು ಅವಕಾಶ ಇದೆ. ಅಂದರೆ ಏನಿದೆ ದಿನಾಂಕ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಿಂದಾಗಿ ಎರಡನೇ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಪ್ರಕಟವಾಗುವ ದಿನಾಂಕವನ್ನು ಮುಂದಕ್ಕೆ ಹೋಗಿದೆ. ಮುಂದಕ್ಕೂ ಹಾಕಿದ್ದಾರೆ, ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟು. ಅಂದರೆ 19ನೇ ತಾರೀಕು, ಆಗಸ್ಟ್ 19ನೇ ತಾರೀಕು ಇವತ್ತಿರಬೇಕಾಯಿತು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಪ್ರಕಟವಾಗಬೇಕಾಯಿತು. ಆದರೆ ಇವತ್ತು ಆಗಿಲ್ಲ, ಅಂದರೆ ಮುಂದೆ ಹಾಕಿದ್ದಾರೆ. ಏಕೆಂದರೆ ಹೊಸ ಮಾಹಿತಿಯ ಪ್ರಕಾರ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿಯನ್ನು ಆಗಸ್ಟ್ 20 ಬೆಳಗ್ಗೆ 9 ಗಂಟೆವರೆಗೂ ಮಾಡಿಫೈ ಮಾಡಬಹುದು. ಅಂದರೆ ಅಲ್ಲಿ ಗಂಟೆನೂ ಟೋಟಲ್ ಲಾಗಿನ್ ಆಗುತ್ತೆ. ಲಾಗಿನ್ ಆಗ್ಬೋದು, ನೀವು ನಿಮ್ಮ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದು, ಬೇಡದು ಡಿಲೀಟ್ ಮಾಡ್ಬೋದು. 20ನೇ ತಾರೀಕು ಮತ್ತು 20ನೇ ತಾರೀಕಲ್ಲಿ 9 ಗಂಟೆ ಗಂಟೆ ಅಷ್ಟೇ ಆಗೋದು. ಇದೇ ಲಾಸ್ಟ್ ಅವಕಾಶ. 3ನೇ ರೌಂಡ್ಗೆ ಹೋಗೋರು, ಇಲ್ಲ 2ನೇ ರೌಂಡಲ್ಲಿ ಸಿಗೋರು ಸೀಟು, ಇದೇ ಲಾಸ್ಟ್ ಅಂದರೆ ಲಾಸ್ಟ್ ಅವಕಾಶ ಆಗಿರ್ತದೆ. ಇದನ್ನ ಉಪಯೋಗಿಸ್ಕೊಳ್ಬೇಕು. ನೀವು ನಮ್ಮ ಚಾನಲ್ ನೀವು ಹೊಸ್ದಾಗಿ ನೋಡ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕಿ. ಏಕೆಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ವಿಡಿಯೋಗೆ ಲೈಕ್ ಮಾಡೋದು. ಅಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಇಷ್ಟವಾಗಿದ್ದರೆ, ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೀವೇನು ಚೆಕ್ ಮಾಡಿರ್ತೀರ, ಚೆಕ್ ಮಾಡಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿರ್ತಾರೆ, ನಿಮ್ಗೆ ಸೀಟ್ ಸಿಕ್ಕಿರೋರಿಗೆ ಆ ಕೋರ್ಸೇ ನಿಮ್ಗೆ ಇಷ್ಟ ಆದರೆ ನೀವೇನು ಪ್ರಿಯಾರಿಟಿ ಆರ್ಡರ್ ಏನು ಚೇಂಜ್ ಮಾಡಬೇಕಾಗೇನಿಲ್ಲ, ಪೋರ್ಟಲ್ ಏನು ಲಾಗಿನ್ ಆಗಬೇಕೇನಿಲ್ಲ. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಕೊಟ್ಟಾಗ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಅದೇ ಕಾಲೇಜ್ ಸಿಗ್ಬೋದು ನಿಮಗೆ. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿರುತ್ತೆ 90% ಅದೇ ಕನ್ಫರ್ಮಲ್ಲಿ ಸಿಗ್ಬೋದು ನಿಮಗೆ. ಆ ಥರ ಏನಾದರೂ ನಿಮಗೆ ಸಿಕ್ಕಿರೋದು ಮಾಕ್ ಅಲಾಟ್ಮೆಂಟಲ್ಲಿ ಏನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ನಿಮ್ಗೆ ಏನು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ ಬೇಡ ಅಂದರೆ ನೀವು ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದು. ಇಲ್ಲ ಅಂದರೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಮಾಡ್ಬೋದು, ನಿಮ್ಮ ಇಷ್ಟ. ಅದು ನಿಮಗೆ ಏನು ಬೇಕಿರುತ್ತೆ ಆ ಥರ ಮಾಡ್ಕೊಬೋದು. ನಿಮ್ಮದು ಇನ್ನೂ 20ನೇ ತಾರೀಕು ಗಂಟನೂ ಮಾಡಿಫೈ ಮಾಡ್ಬೋದು. ಅದೊಂದು ಅವಕಾಶ, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಮುಖ್ಯವಾಗಿ ಗಮನಿಸಿ, ಆಪ್ಷನ್ ಮಾಡಿಫಿಕೇಷನ್ ವಿಂಡೋ ಮುಗಿದ ನಂತರವೇ KEA ಅಂತಿಮವಾಗಿ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟನ್ನು ಪ್ರೊಸೆಸ್ ಮಾಡಿ ಪ್ರಕಟಿಸುವ ಸಾಧ್ಯತೆ ಇದೆ. 20ನೇ ತಾರೀಕು ಗಂಟ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಆಗಲ್ಲ. ಯಾಕೆಂದರೆ 20ನೇ ತಾರೀಕು ಗಂಟನೂ ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ. ಆದ್ದರಿಂದ ಪೋರ್ಟಲ್ ಲಾಗಿನ್ ಆಗ್ತಿದೆ. ಆದ್ದರಿಂದ ಅದು ಮುಗಿದ ಮೇಲೆ ಆಪ್ಷನ್, ಅದು ನಾಳೆ ಮುಗಿದ್ರೆ ನಾಳೆನೇ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಡ್ಬೋದು. ಅದು ಮುಗಿಯೋ ಗಂಟ ಮಧ್ಯದಲ್ಲಿ ಬಿಡೋಲ್ಲ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್, ಅದಾದಮೇಲೆ ಕನ್ಫರ್ಮ್, ಆ ಥರ. ಹಾಗಾಗಿ ವಿದ್ಯಾರ್ಥಿಗಳು ಆಗಸ್ಟ್ 20 ಬೆಳಗ್ಗೆ 9 ಗಂಟೆವರೆಗೆ ತಮ್ಮ ಆಪ್ಷನ್ ಎಂಟ್ರಿಯನ್ನು ಎಚ್ಚರದಿಂದ ಪರಿಶೀಲಿಸಿ ನಿಮ್ಮ ರ್ಯಾಂಕ್, ಕ್ಯಾಟಗರಿ, ಕಾಲೇಜ್ ಮತ್ತು ಬ್ರಾಂಚ್ ಆಯ್ಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾದ ಆರ್ಡರ್ನಲ್ಲಿ ಆಪ್ಷನ್ ಇಡಬಹುದು ಮತ್ತು ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಬೇಡದಿದ್ಕೊಳ್ಳಿ ಡಿಲೀಟ್ ಮಾಡ್ಬೋದು. KCET ಎರಡನೇ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಸಮಯಕ್ಕೆ ಬರುತ್ತದೆ ಅಂದರೆ, ಇನ್ನು KEA ಅಫಿಷಿಯಲ್ ಆಗಿ ಪ್ರಕಟಿಸಿಲ್ಲ. 19ನೇ ತಾರೀಕು ಅಂತ ಹೇಳಿದರು. 19ನೇ ತಾರೀಕು ಇವತ್ತು ಬಿಟ್ಟಿಲ್ಲ, ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಂಥರ ಡೇಟು, ಪೋರ್ಟಲ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದರಿಂದ ಇನ್ನೂ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಅದೆಲ್ಲ ಮುಗಿದ ಮೇಲೆ ನಿಮಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಸಿಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು KEA ಅಫಿಷಿಯಲ್ ವೆಬ್ಸೈಟನ್ನು ನಿರಂತರವಾಗಿ ಪರಿಶೀಲಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಏನೇ ವಿಷಯ ಬಂದರೂ ನಮ್ಮ ಚಾನಲ್ ಬೇಗ ಅಪ್ಡೇಟ್ ಮಾಡ್ತೀವಿ. ಇದೇ ರೀತಿ UG ನೀಟ್ ಮತ್ತು UG CET ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಬರುತ್ತಿದ್ದರಿಂದ ಮುಂದಿನ ಸೀಟ್ ಅಲಾಟ್ಮೆಂಟ್, ಕಟ್ ಆಫ್ ಮತ್ತು ಆಪ್ಷನ್ ಎಂಟ್ರಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ಉಪಯುಕ್ತವಾಗಿರುತ್ತದೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆಲ್ ದ ಬೆಸ್ಟ್.